ಡಿಕೆ ಶಿವಕುಮಾರ್ಗೆ ಎಚ್ಡಿಕೆ ರಾಜಕೀಯವಾಗಿ ಕಾಟ ಕೊಡ್ತಾ ಇದ್ದಾರಾ? ಈ ಪ್ರಶ್ನೆ ಹಾಗೂ ಚರ್ಚೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ನಿಂದ ಮುನ್ನೆಲೆಗೆ ಬರ್ತಾ ಇದೆ. ಎಚ್ಡಿಕೆ ಅಂತಹ ಶತ್ರುಗಳ ಸಂಹಾರಕ್ಕಾಗಿ ಡಿಕೆ ಶಿವಕುಮಾರ್ ಹೋಮವನ್ನ ಮಾಡಿದ್ರ? ಹಾಗಾದ್ರೆ ಪ್ರತ್ಯಂಗಿರ ಪೂಜೆ ಬಗ್ಗೆ ಎಚ್ಡಿ ಕುಮಾರಸ್ವಾಮಿ ಅವರು ವ್ಯಂಗ್ಯ ಆಡಿರ್ತಾರೆ. ಇದಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಡ್ತಾರೆ. ನಿಮ್ಮಂತವರಿಂದ ರಕ್ಷಣೆ ಸಿಗ್ಲಿ ಅಂತಾನೆ ನಾನು ಪೂಜೆ ಮಾಡಿಸಿದ್ದು, ನಾನು ಕದ್ದು ಮುಚ್ಚಿ ಯಾವುದನ್ನು ಮಾಡಲ್ಲ, ಎಲ್ಲ ಓಪನ್ ಆಗಿ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟರು. ಸೊ ಈ ಪೂಜೆ ಹೋಮ ಹವನ ನಡೆದಿದ್ದು ಕೂಡ ಎಚ್ಡಿಕೆ ಅವರ ತಂತ್ರಗಾರಿಕೆಗಳು ಅಥವಾ ಅವರ ಪ್ರಭಾವ ಕಡಿಮೆ ಆಗಲಿ ಅನ್ನೋ ನಿಟ್ಟಿನಲ್ಲ. ಡಿಕೆ ಶಿವಕುಮಾರ್ ಅವರ ಶತ್ರು, ಬಹುದೊಡ್ಡ ಶತ್ರು ರಾಜಕೀಯ ವಲಯದಲ್ಲಿ ಎಚ್ಡಿ ಕುಮಾರಸ್ವಾಮಿನ. ಹಾಗಾದ್ರೆ ಅವರನ್ನ ಕೇಂದ್ರೀಕರಿಸಿಕೊಂಡೇ ಈ ಪೂಜೆಗಳು ನಡೆದುವಾ? ಈ ಪ್ರಶ್ನೆ ಇದೆ. ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರು ನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ ಅಂತ ಹೇಳಿದಾರೆ. ಅದು ಯಾರ್ಯಾರು ನಾಶ ಆಗಬೇಕು ಶತ್ರುಗಳು ಅಂತೇಳಿ ಪೂಜೆ ಮಾಡಿಸಿದ್ದಾರೆ. ಅದು ಅವ್ರ ಅನುಭವ. ಅವರು ಕದ್ದು ಮಾಡ್ತಾರೆ, ನಾನು ಓಪನ್ ಆಗಿ ಮಾಡ್ತೀನಿ. ಅವ್ರು ಕದ್ದು ಪೂಜೆ ಮಾಡ್ತಾರೆ, ನಾನು ಓಪನ್ ಆಗಿ ದೇವ್ರಿಗೆ ದಿನ ಬೆಳಗ್ಗೆ ನಾನು ಪೂಜೆ ಮಾಡ್ತೀನಿ. ನಾನು ಹಿಂದೆ ಮುಂದೆ ಮಾಡೋಕ್ಕೆ ಹೋಗಲ್ಲ. ದಿನ ಬೆಳಗ್ಗೆ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮಂಥವ್ರು ನಂಗೆ ತೊಂದರೆ ಕೊಡೋದ್ರಿಂದ ರಕ್ಷಣೆ ಕೊಡಪ್ಪ ಅಂತಲೂ ನಾನು ಮನವಿ ಮಾಡ್ಕೊತೀನಿ. ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರು ನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ ಅಂತ ಹೇಳಿದಾರೆ. ಅದು ಯಾರ್ಯಾರು ನಾಶ ಆಗಬೇಕು ಶತ್ರುಗಳು ಅಂತೇಳಿ ಪೂಜೆ ಮಾಡಿಸಿದ್ದಾರೆ. ಅದು ಅವ್ರ ಅನುಭವ. ಅವರು ಕದ್ದು ಮಾಡ್ತಾರೆ, ನಾನು ಓಪನ್ ಆಗಿ ಮಾಡ್ತೀನಿ. ಅವ್ರು ಕದ್ದು ಪೂಜೆ ಮಾಡ್ತಾರೆ, ನಾನು ಓಪನ್ ಆಗಿ ದೇವ್ರಿಗೆ ದಿನ ಬೆಳಗ್ಗೆ ನಾನು ಪೂಜೆ ಮಾಡ್ತೀನಿ. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್. 85ರ ಚುನಾವಣೆಯಿಂದ ಕೂಡ ನಾವು ನೋಡ್ತಾ ಇದ್ದೀವಿ, ದೇವೇಗೌಡರ ಫ್ಯಾಮಿಲಿ ವರ್ಸಸ್ ಡಿಕೆ ಶಿವಕುಮಾರ್ ಅವರ ನಡುವೆ ಇರುವಂತಹ ರಾಜಕೀಯ ಹಾಗೆತನ ಎಂಥದ್ದು ಅಂತ. ಈಗಲೂ ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟು ಇಂಪಲ್ಸಿವ್ ಸ್ಟೇಟ್ಮೆಂಟಾ, ಸಿಟ್ಟಿಗೆ ಕೊಟ್ಟಂತಹ ಸ್ಟೇಟ್ಮೆಂಟಾ, ಅಥವಾ ಇದೇ ರೀತಿಯಾದಂತಹ ಒಂದು ಚರ್ಚೆಗೆ ಸಂಬಂಧಪಟ್ಟಂತಹ ಅನುಮಾನಗಳು ಮೂಡಿಸುವಂತಹ ಸ್ಟೇಟ್ಮೆಂಟಾ ಅನ್ನೋದು ಪ್ರಶ್ನೆ. ಮಮತಾ, ಒಂದು ಸ್ಪಷ್ಟ, ಈ ರೀತಿ ಹೇಳಿಕೆಗಳು ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳು ಅಥವಾ ಹೇಳಿಕೆಗಳನ್ನು ಕೊಡುವಂಥದ್ದು ಏನು ಹೊಸ್ತು ಅಲ್ಲ. ಆದರೆ ಯಾರೇ ನಾಯಕರುಗಳು ಕೊಡುವಂಥ ಹೇಳಿಕೆಗಳು ಯಾವುದಕ್ಕೆ ಪ್ರಮುಖವಾಗಿ ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು, ಅಥವಾ ಆ ಸಂದರ್ಭಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನುವಂಥದ್ದು. ಯಾಕಂದರೆ ರಾಜಕಾರಣದಲ್ಲಿ ಒಂದಂತೂ ಸ್ಪಷ್ಟ, ಯಾರು ಪರವಾಗಿ ಮಾತಾಡ್ತಾರೆ, ಯಾರು ವಿರುದ್ಧವಾಗಿ ಯಾವಾಗ ಮಾತಾಡ್ತಾರೆ ಅನ್ನುವಂಥದ್ದು ಕೂಡ ಒಂದು ಪ್ರೆಡಿಕ್ಟ್ ಮಾಡೋದು ಕಷ್ಟದ ವಿಚಾರನೆ. ಹಾಗಾಗಿ ಆಯಾ ಸಮಯ ಸಂದರ್ಭಕ್ಕೆ ತಕ್ಕಂತೆ, ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮತ್ತು ಸದ್ಯದ ಪರಿಸ್ಥಿತಿಯನ್ನು ನಿಭಾಯಿಸಕ್ಕೆ ತಕ್ಕಂತೆ ಏನು ಹೇಳಿಕೆಗಳನ್ನ ಕೊಡಬೇಕು ಆ ರೀತಿಯ ಹೇಳಿಕೆಗಳು ಕೊಟ್ಟಂತೆ ಕಾಣಿಸ್ತಾ ಇದೆ ಮಮತಾ. ಆಲ್ ರೈಟ್, ಧನ್ಯವಾದ ಸುಖೇಶ್ ತಮ್ಮ ಮಾಹಿತಿಗಾಗಿ.